ಟೀಮ್ ಇಂಡಿಯಾದ ಯುವ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಈಗ ಬೆಂಗಳೂರಿನಲ್ಲಿದ್ದಾರೆ. ಚಾಂಪಿಯನ್ಸ್ ಲೀಗ್ 2020 ಟೂರ್ನಿಯಲ್ಲಿ ಬ್ಯುಸಿಯಾಗಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡ್ತಾ ಇರುವ ಕೊಹ್ಲಿ ನಿನ್ನೆ ಬೆಂಗಳೂರಿನ ವಸ್ತ್ರಮಳಿಗೆಯೊಂದಕ್ಕೆ ಭೇಟಿ ನೀಡಿದರು. ದೆಹಲಿಯ ಈ ಬ್ಯಾಟ್ಸ್ಮನ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು. ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಈಗ ಸಖತ್ ಫಾರ್ಮ್ನಲ್ಲಿದ್ದಾರೆ. ಏಕದಿನ ಹಾಗೂ 2022ರಲ್ಲಿಯೂ ಭರ್ಜರಿ ಪ್ರದರ್ಶನವನ್ನೇ ನೀಡುತ್ತಿದ್ದಾರೆ. ಸದ್ಯಕ್ಕೆ ಚಾಂಪಿಯನ್ಸ್ ಲೀಗ್ನಲ್ಲಿ ಫುಲ್ ಬ್ಯುಸಿಯಾಗಿರುವ ಕೊಹ್ಲಿ ಉದ್ಯಾನ ನಗರಿಯಲ್ಲಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೆಮಿಫೈನಲ್ ಹಾದಿ ಇನ್ನಷ್ಟು ಅಸ್ಪಷ್ಟವಾಗಿದೆ. ಇದರ ನಡುವೆಯೂ ಕೊಹ್ಲಿ ನಿನ್ನೆ ಬೆಂಗಳೂರಿನ ವಸ್ತ್ರಮಳಿಗೆಯೊಂದಕ್ಕೆ ಭೇಟಿ ನೀಡಿ ರಿಲ್ಯಾಕ್ಸ್ ಆದರು. ಚಾಂಪಿಯನ್ಸ್ ಲೀಗ್ ಕುರಿತು ಮಾತನಾಡಿದ ಕೊಹ್ಲಿ, ಟೂರ್ನಿಯಲ್ಲಿ ನಮಗೆ ಒಳ್ಳೆಯ ಆರಂಭ ಸಿಗಲಿಲ್ಲ, ಆದರೂ ಮುಂದಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ಪ್ರಯತ್ನಿಸಲಿದ್ದೇವೆ ಅಂದ್ರು. No, we're not planning any strategies. I mean, we're just gonna go and enjoy it like we did in the last game and hopefully, get the result that we want and win convincingly, so we don't have to worry about the net run rate after that. So that'll be our main aim. ಮುಂಬರುವ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಕುರಿತು ಕೊಹ್ಲಿ ಭರವಸೆಯಿಂದ ಮಾತನಾಡಿದ್ರು. ಸರಣಿಗಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಜ್ಜಾಗುತ್ತಿದ್ದೇವೆ ಎಂದರು. We couldn't do really well in England, so it'll be nice to win a series against them and get things back on track. So that'll be our main aim. It's not a battle, it's not a war, so it's a sport at the end of the day. ಫಾರ್ಮುಲಾ 1 ರೇಸ್ ಬಗ್ಗೆಯೂ ವಿರಾಟ್ ಮಾತನಾಡಿದ್ರು. ದೆಹಲಿಯಲ್ಲಿ ಇದೇ 30ರಂದು ನಡೆಯಲಿರುವ ಇಂಡಿಯನ್ ಗ್ರ್ಯಾಂಡ್ ಪ್ರಿ ಯಶಸ್ಸು ಕಾಣಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇಂದು ಆರ್ಸಿಬಿ ಪಾಲಿಗೆ ಅತ್ಯಂತ ಮಹತ್ವದ ಪಂದ್ಯ. ತವರಿನಲ್ಲೇ ಆಡುತ್ತಿರುವುದರಿಂದ ತಂಡಕ್ಕೆ ಅಭಿಮಾನಿಗಳ ಬೆಂಬಲ ದೊಡ್ಡದಾಗಿಯೇ ಇರುತ್ತೆ. ಮಹತ್ವದ ಪಂದ್ಯಕ್ಕೆ ಮುನ್ನ ಕೊಹ್ಲಿ ರಿಲ್ಯಾಕ್ಸ್ ಆದ್ರು. ಅದೇ ಮೂಡ್ನಲ್ಲಿ ಕೊಹ್ಲಿ ಇಂದು ಸೂಪರ್ ಬ್ಯಾಟಿಂಗ್ ಮಾಡಲಿ ಅನ್ನೋದು ಅವರ ಅಭಿಮಾನಿಗಳ ಹಾರೈಕೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.